ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ಮೊದಲನೇದಾಗಿ ಬಾಲಕಾರ್ಮಿಕ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳುವ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆಯ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದರೆ ಒಂದು ಕಡೆ, ಅಂಥವನ್ನ ನಾವು ಬಾಲಕಾರ್ಮಿಕರು ಎಂದು ಕರಿತೀವಿ. ಬಾಲಕಾರ್ಮಿಕ ಅಂತ ಅಂದರೆ 14 ವರ್ಷಕ್ಕಿಂತ ಕೆಳಪಂಟತ್ತ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಮಾಲೀಕರ ಹತ್ತಿರ ಅಥವಾ ಕೆಲವೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನಾವು ಬಾಲಕಾರ್ಮಿಕರು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಈ ಬಾಲಕಾರ್ಮಿಕರು ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವೀಗ ಮೊದಲು ತಿಳ್ಕೊಳ್ಳೋದು. ಮೊದಲನೇದು ಬಡತನ. ಬಡತನ ಅನ್ನೋದು ಯಾವ ಮಟ್ಟಕ್ಕೆ ತರುತ್ತೆ ಅಂತ ಅಂದರೆ, ಚಿಕ್ಕ ಮಕ್ಕಳನ್ನ ಕೂಲಿಗೆ ಹೋಗೋದಕ್ಕೆ, ಮತ್ತೊಂದು ಕಡೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟು. ಸೊ ಆ ಕಾರಣದಿಂದಾಗಿ ಅವ್ರನ್ನು ಆ ಬಡತನ ನಿವಾರಣೆ ಮಾಡೋದಕ್ಕೆ ಸಲುವಾಗಿ ಮಕ್ಕಳನ್ನ ಅವರ ತಂದೆ ತಾಯಿಗಳೇ ಅಥವಾ ಮಕ್ಕಳೇ ಸ್ವಯಂ ಪ್ರೇರಿತವಾಗಿ ಒಂದು ಕಡೆ ಕೆಲಸಕ್ಕೆ ಹೋಗಿ ದುಡಿಯೋದಕ್ಕೆ ಪ್ರಯತ್ನ ಮಾಡ್ತಾವೆ. ಆದರೆ ತಾತ್ಕಾಲಿಕವಾಗಿ ಅವರಿಗೆ ಹಣ ಸಿಗ್ಬೋದು, ಅದರ ಭವಿಷ್ಯದಲ್ಲಿ ಅದು ಜೀವನ ಪೂರ್ತಿ ಬಡತನನೇ ಇರಬೇಕಾಗುತ್ತೆ ಅವರು ಅನ್ನೋದು ನನ್ನ ಅಭಿಪ್ರಾಯ. ಸೊ ಮತ್ತೊಂದು ಕಾರಣ ಏನಂದರೆ ಬಾಲ್ಯ ವಿವಾಹ. ತುಂಬ ಸಾರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, 18 ವರ್ಷದ ಕೆಳಪಟ್ಟಂಥ ಹೆಣ್ಣು ಮಗಳಿಗೆ 21 ವರ್ಷದ ಕೆಳಪಟ್ಟಂತಹ ಗಂಡು ಮಗುವಿಗೆ ಅವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ. ಈ ಥರ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಣದ ಕೊರತೆ ನಮ್ಮ ದೇಶಕ್ಕೂ ಪರಿಣಾಮ ಬೀರುತ್ತೆ. ಮತ್ತು ಆ ವ್ಯಕ್ತಿಯ ಭವಿಷ್ಯ, ಆ ಉಜ್ವಲ ಭವಿಷ್ಯನ ಆ ಬಾಲ್ಯ ವಿವಾಹದಿಂದಾಗಿ ಅದನ್ನು ಹಾಳು ಮಾಡ್ತಾರೆ. ಅಥವಾ ಬಾಲ್ಯ ವಿವಾಹ ಮಾಡಿದ್ರೆ ಏನು ಪನಿಷ್ಮೆಂಟು ಏನು ಅಂತೆಲ್ಲ ಆಲ್ರೆಡಿ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಸೊ ಮತ್ತೊಂದು ಕಾರಣ ಪೋಷಕರ ದುಶ್ಚಟಗಳು. ಈಗ ತಂದೆ ತಾಯಿಗಳು ಅವ್ರದ್ದೇ ಆದಂಥ ಚಟಗಳಿರ್ತವೆ. ಈ ಕುಡಿತ ಇರ್ಬೋದು ಅಥವಾ ಧೂಮಪಾನ ಮತ್ತು ಇತರ ಗುಟ್ಕೆಗಳು, ಈ ಥರಗಳನ್ನು ಅವರು ದುಶ್ಚಟಗಳಿಂದಾಗಿ ಬೇರೆ ಬೇರೆ ರೀತಿಯ ಒಂದು ಚಟಗಳಿರೋದ್ರಿಂದ ಅವ್ರಿಗೋಸ್ಕರ ಮಕ್ಕಳನ್ನ ದುಡಿಲಿ, ತಾತ್ಕಾಲಿಕವಾಗಿ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವರು ಇದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೋತಾರೆ. ಇದು ಸಹ ಒಂದು ಕಾರಣ. ನಂತರ ವಲಸೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಬಡತನದಿಂದಾಗಲಿ ಅಥವಾ ಕೂಲಿ ಮಾಡೋದಕ್ಕೋ ಅಥವಾ ಮತ್ತೊಂದಕ್ಕೋ ಅವರು ಹೋಗ್ತಾರೆ. ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಅವರು ಹೋದಾಗ ಮಕ್ಕಳನ್ನಲ್ಲಿ ಒಳ್ಳೆಯ ಶಿಕ್ಷಣ ಕೊಡಿಸೋವಂಥ ಕಡೆ ಅವರು ಗಮನ ಹರಿಸೋದಿಲ್ಲ. ಒಂದು ಕಡೆಯಿಂದ ಒಂದು ಕಡೆ ಬಂದಿದ್ದೀವಿ ಅನ್ನೋ ಒಂದು ಮೂಢನಂಬಿಕೆ ಏನೇನೋ ಅವ್ರ ತಲೆಯಲ್ಲಿ ಇಟ್ಕೊಂಡು ಮಕ್ಕಳನ್ನು ಸಹ ಶಾಲೆಯನ್ನು ಬಿಡಿಸಿ ಅವ್ರನ್ನ ಕೆಲಸಕ್ಕೆ ಕಳಿಸ್ತಾರೆ. ಮತ್ತು ಮಕ್ಕಳ ದುಡಿಮೆಯಿಂದಾಗಿ ಅವ್ರಿಗೆ ಹಣ ಸಿಗುತ್ತೆ. ತಾತ್ಕಾಲಿಕವಾಗಿ ನಮ್ಮ ಜೀವನದಲ್ಲಿ ಹಣ ಸಿಗ್ತಿರೋದ್ರಿಂದ ಅವ್ರಿಗೆ ಏನು ಅನ್ನಿಸ್ಬಿಡುತ್ತೆ, ಹೇಗೋ ಜೀವನ ಉಳ್ತಾ ಇರುತ್ತೆ, ಇವನು ನಾವು ಶಾಲೆ ಕಳಿಸ್ಬಿಟ್ರೆ ಈ ಹಣ ನಮಗೆ ಬರೋದಿಲ್ಲ. ಸೊ ಆ ಥರ ಅವ್ರದ್ದು ಲೆಕ್ಕಾಚಾರ ಹಾಕಿ ಮಕ್ಕಳ ದುಡಿಮೆಯಿಂದಾಗಿ ಇದು ಮಾಡ್ತಾರೆ. ಇದು ಸಹ ಒಂದು ಕಾರಣ ಆಗುತ್ತೆ. ಮತ್ತು ಕೃಷಿಯಲ್ಲಿನ ಸಮಸ್ಯೆಗಳು ಸಹ ಆಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು, ಈಗ ತುಂಬ ಜನನ ನಾವು ಕಣ್ಕಂಡು ಮುಂದೆನೇ ಇರ್ತಾರೆ. ಜಮೀನಿನ ಕೆಲಸಕ್ಕಾಗಿ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನು ಬಿಡ್ತಾರೆ. ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಸಲುವಾಗಿ ಶಾಲೆಗಳಿಗೆ ರಜೆ ಹಾಕ್ತಾರೆ. ಆದರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಅದೇ ಕಂಟಿನ್ಯೂ ಆಗಿಬಿಟ್ಟಿರ್ತದೆ.
ಸೊ ಅದರಿಂದ ಆದಷ್ಟು ಜಮೀನಿನಲ್ಲಿ ಕೆಲಸ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಅದು ತಂದೆ ತಾಯಿಗಳು ಖಂಡಿತವಾಗ್ಲೂ ಅದು ಮಾಡ್ತಾ ಇರ್ತಾರೆ ನಮ್ಮದು. ಆದರೆ ಶಿಕ್ಷಣನ ನಾವು ವಂಚಿಸಿ ಜಮೀನಲ್ಲಿ ಮಕ್ಕಳ ಕೈಲಿ ಕೆಲಸ ಮಾಡ್ಕೊಳ್ಳೋದು ಸಹ ಅದು ತಪ್ಪೆ. ಅವನ ಭವಿಷ್ಯ ರೂಪಿಸ್ಕೊಂಡ ಮೇಲೆ ಅವನು ಇಟ್ಸ್ ಬೆಟರ್ ಟು ಚಾಯ್ಸ್, ಅವ್ರು ಯಾವುದನ್ನಾದರೂ ಆಯ್ಕೆ ಮಾಡ್ಕೋಬೋದು. ಸೊ ಮತ್ತು ಆಗ ನಂತರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಇದು ಸಹ ಒಂದು ಕಾರಣ ಆಗುತ್ತೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದ್ದರೂ ಸಹ ಪರಿಣಾಮಕಾರಿಯಾಗಿ ಒಂದು ಅನುಷ್ಠಾನಕ್ಕೆ ಬರದೇ ಇರುವುದು ಸಹ ಒಂದು ಕಾರಣ ಆಗಿದೆ. ಇವತ್ತಿದೆ ಕಾನೂನು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದ್ದೇ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಪರಿಣಾಮಕಾರಿಗೆ ಅದನ್ನು ಎಫರ್ಟ್ ಹಾಕದೇ ಇರೋದ್ರಿಂದ ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಅವರು ಎಷ್ಟು ಮಟ್ಟಿಗೆ ಮೈನರ್ ಇದ್ದಾರೆ, 14 ವರ್ಷ ಕೆಳಪಟ್ಟಂಥ ಮಕ್ಕಳು ಎಲ್ಲಿರ್ತಾರೆ, ಇವುಗಳನ್ನು ನೋಡಿಕೊಂಡು ಅವ್ರನ್ನ ಕರೆತಂದು ಶಾಲೆಯಾಗಿ ಮರಳಿ ಶಾಲೆಗೆ ಕರೆತರಬೇಕು. ಅಂಥ ಸಂದರ್ಭಗಳಲ್ಲಿ ಇವರು ಸೋತಂಥ ಸಂದರ್ಭದಲ್ಲಿ ಇದು ಸಹ ಒಂದು ಕಾರಣ ಆಗಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ, ಕಡಿಮೆ ಕೂಲಿ ಕೊಟ್ಟು 14 ವರ್ಷ ಕೆಳಪಟ್ಟಂಥ ಮಕ್ಕಳ ಕೈಯಿಂದ ಕೆಲಸ ಮಾಡಿಸ್ಕೊಂಡು ದುಡಿಮೆ ಮಾಡಿಸ್ಕೊಂಡು ನಾವು ಆರಾಮಾಗಿರ್ಬೋದು ಅನ್ನೋದು ಮಾಲೀಕರ ಸ್ವಾರ್ಥ. ಇನ್ನೊಂದೇನು ಅಂತಂದರೆ, ದೊಡ್ಡವ್ರಿಗೆ ನಾವು ಸಂಬಳ ಕೊಡ್ತಾರೆ, ಕೂಲಿ ಕೊಡ್ತಾರೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಮಕ್ಕಳಿಗೆ ಅಂತ ಬಂದಾಗ ಕಮ್ಮಿ ಅಮೌಂಟ್ ಬರೋದು, ಅದು 50% ಇರುತ್ತೆ. ಕಮ್ಮಿ ಹಣವನ್ನು ಕೊಟ್ಟು ನಾವು ಸಂಪೂರ್ಣವಾಗಿ ಕೆಲಸ ಮಾಡಿಸ್ಕೋಬೋದು ಅನ್ನೋದು ಅವರದ್ದು ಸ್ವಾರ್ಥ ಇರುತ್ತೆ. ಏಕೆಂದರೆ ಇವತ್ತು ನೋಡಿರ್ತೀವಿ ನಾವು ಈ ಟೌನ್ಗಳೆಲ್ಲ ನೋಡಿದಾಗ, ಒಂದು ಟೀ ಅಂಗಡಿ ಆಗಲಿ ಅಥವಾ ದಿನಸಿ ಅಂಗಡಿ ಆಗಲಿ, ಬೇಕರಿಗಳಾಗಲಿ, ಇಲ್ಲಿ ನಮ್ಮ ಕಣ್ಮುಂದೆ ಇರುವಂಥ ಪ್ಲೇಸ್ಗಳಲ್ಲಿ ಆ ಮಾಲೀಕರು ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಎಜುಕೇಟೆಡ್ ಆಗಿರ್ತಾರೆ. ಅವರು ಸಹ ಸಮಾಜದ ಆಗುವಗಳ ಬಗ್ಗೆ ತಿಳ್ಕೊಂಡಿರೋರೇ ಆಗಿರ್ತಾರೆ. ಆದರೂ ಸಹ ಆ ಒಂದು ಅವರ ವ್ಯಾಪ್ತಿಯಲ್ಲಿ, ಅವರ ಅಂಗಡಿಗಳಲ್ಲಿ, ಅವರ ಬೇಕರಿಗಳಲ್ಲಿ, ಅವರ ಒಂದು ಇದರಲ್ಲೇ ಮಕ್ಕಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅದೊಂದು ದುಡಿಸ್ಕೊಳ್ಳೋದಕ್ಕೊಂದು ಸ್ವಾರ್ಥ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಸೊ ಅನಂತರ ನಾವು ಈ ಬಾಲಕಾರ್ಮಿಕರಿಂದಾಗಿ ಅವ್ರಿಗೆ ದುಷ್ಪರಿಣಾಮಗಳು ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡವ. ತುಂಬ ಚೆನ್ನಾಗಿ ಗೊತ್ತಿರೋಂಥದ್ದು, ಶಿಕ್ಷಣದಿಂದ ಅವನು ವಂಚಿತರಾಗ್ತಾನೆ. ಇವತ್ತು ತುಂಬ ಜನ ಹೇಳಿದ್ದಾರೆ, ಒಂದು ಶಿಕ್ಷಣನ ಪಡ್ಕೊಂಡ್ರೆ ಎಲ್ಲೂ ಬೇಕಾದರೂ ಧೈರ್ಯವಾಗಿ ಯಾವುದೇ ಹುದ್ದೆ ಆಗಲಿ ನಿಭಾಯಿಸ್ಬೋದು, ಅವನು ಎಲ್ಲಿ ಬೇಕಾದರೂ ಆರಾಮಾಗಿ ಹೋಗ್ಬೋದು. ಮೊದಲು ಶಿಕ್ಷಣ ಇದ್ದರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಬರೋದಿಲ್ಲ. ಇವತ್ತು ನಾವು ನೋಡ್ಬೋದು, ಇವತ್ತು ಸಬ್ಜೆಕ್ಟ್ ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ಒಂದು ಅರ್ಧಂಬರ್ಧಂ ತಿಳಿದಂಥ ವ್ಯಕ್ತಿಗಳು ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂತಂದರೆ ಪಾಪ ಏನು ಓದ್ದೆ ಅಂತವರು ಅವ್ರ ಜೊತೆ ಹೋಗ್ತಾ ಇರ್ತಾರೆ, ಅಲ್ಲೇನೋ ಆಗಿರುತ್ತೆ, ಇವ್ರಿಗೆ ಬೇರೆ ಥರ ಎದುರಿಸಿ ಭಯಪಡಿಸಿ ₹1 ಆಗೋದಕ್ಕೆ ₹10 ತೊಗೋತಾರೆ. ಇಂಥ ಸಿಚುವೇಶನ್ಗಳು ನಾವು ನೋಡಿದ್ದೀವಿ. ಸೊ ಅದರಿಂದಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಜೀವನ ಮಾಡ್ತೀನಿ ಅಂತಂದರೆ ಎಜುಕೇಷನ್ ಮಾಡಬೇಕಾಗಿರುತ್ತೆ. ಸೊ ಅದು ಶಿಕ್ಷಣದಿಂದ ವಂಚಿತರಾಗ್ತಾರೆ ಮತ್ತು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಗಂಭೀರವಾದ ಪರಿಣಾಮ ಉಂಟಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಬದಲಾವಣೆಗಳಾಗ್ತವೆ, ಪರಿಣಾಮ ಉಂಟಾಗುತ್ತೆ. ಮಕ್ಕಳು ದೊಡ್ಡದಾದಂಥ ನಂತರ ಅಥವಾ ಯುವಕರಾದಾಗ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ತಾರೆ. ನೋಡಿರ್ಬೋದು, ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲೇ ನಾವು ಕೆಲಸ ಮಾಡ್ತಾ ತುಂಬ ಭಾರವಾದ ವಸ್ತುಗಳನ್ನ ಎತ್ತೋದಕ್ಕಾಗಲಿ ಅಥವಾ ಮತ್ತೊಂದು ಹಾರ್ಡ್ ವರ್ಕ್ ಈ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಫಿಸಿಕಲಿ ಅವರಿಗೆ ಕೆಲವೊಮ್ಮೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿವೆ. ಮತ್ತು ಈ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮಾರಾಟದಂಥ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಈಗ ನಾವೇನು ಶಿಕ್ಷಣ ಪಡೆದೇ ಮಾಲೀಕರ ಹತ್ರ ಕೆಲಸ ಮಾಡ್ಕೊಂಡೇ ಇದ್ದಾಗ, ಕೂಲಿ ಮಾಡ್ಕೊಂಡೇ ಇದ್ದಾಗ ಇವುಗಳು ಯಾವುದೂ ನಮಗೆ ಗಮನಕ್ಕೆ ಬರೋದಿಲ್ಲ. ಯಾವ ಕೆಲಸ ಮಾಡ್ತಾ ಇರ್ತೀವಿ, ಯಾವುದು ಲೀಗಲು, ಯಾವುದು ಇಲ್ಲೀಗಲು, ಇನ್ನೊಂದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹೆಣ್ಮಕ್ಳ ದೌರ್ಜನ್ಯ, ಹಿಂಸೆ, ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ. ಹೆಣ್ಮಕ್ಳುಗಳು ಅವ್ರಿಗೆ ಯಾವುದು ಅಪೋಸ್ ಮಾಡಬೇಕು, ಈಗಿನ ಯಾವ ವ್ಯಕ್ತಿ ನಮ್ಮ ಜೊತೆ ಹೇಗೆ ನಡ್ಕೋತಾ ಇದ್ದಾನೆ, ಇದು ನಮ್ಮ ಹಕ್ಕು ಯಾವುದು, ನಮ್ಮ ರಕ್ಷಣೆ ಕೊಡೋದಕ್ಕೆ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರು ವಿವಿಧ ಕಾಯಿಲೆಗಳಿಂದ
ಬಳಲ್ತಾರೆ ಮತ್ತು ಅದಕ್ಕೆ ಅವರು ಪೇಷನ್ಸ್ ಆಗಿ ಇರ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಅಂಗವಿಕಲರಾಗುವಂಥ ಸಾಧ್ಯತೆಯೂ ಸಹ ಇದೆ. ವಯಸ್ಸಲ್ಲಿ ನಾವು 14 ವರ್ಷದಿಂದ ಕೆಳಪಟ್ಟಂಥ ಸಂದರ್ಭದಲ್ಲಿ ನಾವು ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅಂಗವಿಕಲರಾಗುವಂಥ ಸಾಧ್ಯತೆಗಳು ತುಂಬ ಇದೆ ಅಂತೇಳಿ ನಾವು ಕೇಳಿದ್ದೀವಿ. 1986ರಲ್ಲಿ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ ಬಂತು. ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ 14 ವರ್ಷದೊಳಗಿನ ಯಾವುದೇ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ ಅಂತ ಇದೆ. ಮತ್ತು ಇನ್ನೊಂದು ಇದೆ, 15 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ದುಡಿಸುವಂತಿಲ್ಲ. ಇದ್ರ ಡಿಫ್ರೆನ್ಸ್ ಏನಂದರೆ, ಬಾಲಕಾರ್ಮಿಕ ಅಂದರೆ ಏನು ಅಂತ 14 ವರ್ಷದ ಕೆಳಪಟ್ಟಂಥ ಮಕ್ಕಳು ಕೆಲಸ ಮಾಡ್ತಾಯಿದ್ರೆ ಅವ್ರನ್ನ ಬಾಲಕಾರ್ಮಿಕರು ಪದ್ಧತಿ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ಇನ್ನೊಂದಿರುತ್ತೆ, 14ರಿಂದ 18 ವರ್ಷದೊಳಗಿನ ಮಕ್ಕಳನ್ನ ನಾವು ಕಿಶೋರ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದೊಂದು ಇಂಪಾರ್ಟೆಂಟ್. ಇವ್ರನ್ನ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸುವಂತಿಲ್ಲ. ಒಂದು ವೇಳೆ ಈ ಥರ ಅವರು ಕೆಲಸ ಮಾಡಿಸ್ಕೊತಾ ಇದ್ದಾರೆ, ದುಡಿಸ್ತಾ ಇದ್ದಾರೆ, 2 ವರ್ಷದ ತನಕ ಜೈಲು ಮತ್ತು 50,000 ರೂಪಾಯಿ ದಂಡ ಸಹ ಅವರು ವಿಧಿಸ್ಬೋದು. ಅಂದರೆ ಈ ಶಿಕ್ಷೆಗೆ ದಂಡನೆ ಏನಂದರೆ 6 ತಿಂಗಳಿಂದ 2 ವರ್ಷದೊಳಗಡೆ ಜೈಲು ಶಿಕ್ಷೆ ಕೊಡ್ಬೋದು, ಅಥವಾ 20,000ರಿಂದ 50,000 ರೂಪಾಯಿ ದಂಡ ವಿಧಿಸ್ಬೋದು ಈಗಳಿಂದಾಗಿ. ಮತ್ತು ಇದ್ರ ಜೊತೆಗೆ 14 ವರ್ಷದೊಳಗಿನ ಸ್ವಂತ ಮಕ್ಕಳನ್ನು ಕೂಡ ಸಾಲಾವಧಿಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳುವಂತಿಲ್ಲ. ನಾನು ಹೇಳಿದೆ ನಿಮಗೆ ಮುಂಚಿತವಾಗಿ, ನಮ್ಮ ಮಕ್ಕಳಾದರೂ ಸಹ ಶಾಲೆಯ ಅವಧಿಯಲ್ಲಿ ಫ್ರೀ ಟೈಮಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಕೋಬೋದು, ನಮ್ಮ ಮನೆಯಲ್ಲಿ, ಜಮೀನಲ್ಲಿ, ಅಥವಾ ಮತ್ತೊಂದು ನಮ್ಮ ಏನೇ ಅಂಗಡಿಗಳಿಂದ ಇದ್ದಂಥ ಸಂದರ್ಭ. ಆದರೆ ಸ್ವಯಂ ಪ್ರೇರಿತವಾಗಿ ಮಾಡಿದ್ರೆ ಅದು ಬಲವಂತವಾಗಿ ನಾವು ನಮ್ಮ ಮಕ್ಕಳನ್ನ ಶಾಲೆಯ ಅವಧಿಯಲ್ಲಿ ಈ ಥರ ಮಾಡಬಾರ್ದು. ಒಂದು ವೇಳೆ ಆ ಥರ ಇಟ್ಕೊಂಡ್ರೆ ಮಕ್ಕಳ ತಂದೆ ತಾಯಿ ಮತ್ತು ಅವರ ಕುಟುಂಬದವರಿಗೆ ಅಥವಾ ಮಾಲೀಕರಿಗೆ ಅವರೆಲ್ಲ ಅಪರಾಧಿಗಳಾಗ್ತಾರೆ. ಅವರು ಸಹ ಏನು ಆ್ಯಕ್ಟ್ ಪ್ರಕಾರ ಅವ್ರಿಗೂ ಸಹ ದಂಡನ ವಿಧಿಸಲಾಗುತ್ತೆ. ಈ ಒಂದು ಬಾಲಕಾರ್ಮಿಕರ ಸಮಸ್ಯೆಗೆ ನಿರ್ಮೂಲನ ಕ್ರಮಗಳು ಸಹ ಇದೆ. ಇಲ್ಲಿ 18 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲಾಗುವಂತೆ ಹೇಳಿದೆ ಕ್ರಮಗಳು. ಅದನ್ನು ಮತ್ತು ನಿರಂತರವಾಗಿ ಶಾಲೆಗೆ ಬರುವಂತೆ ಸಹ ಮಾಡೋದು. ಮಕ್ಕಳೆಲ್ಲೂ ಸಹ ಶಾಲೆ ಬಿಡದಂತೆ 18 ವರ್ಷದೊಳಗಡೆ ಸಹ ಮಕ್ಕಳು ಎಲ್ಲಾದರೂ ಹೋಗ್ತಾ ಇಲ್ವೋ ಸ್ಕೂಲ್ಗೆ, ಕೆಲಸ ಮಾಡೋಕೆ ಹೋಗಿ ಅದನ್ನು ಆ ಸ್ಕೂಲ್ಗೆ ಸಂಬಂಧಪಟ್ಟವರು ಅವರು ಏನು ಎಲ್ಲಿದೆ ಅಂತ ನೋಡಿಕೊಂಡು ತಿಳ್ಕೊಂಡು ಅವರು ಮತ್ತೆ ಮಾಡಲಿ ಶಾಲೆ ತೊಗೊಂಡೋಗ್ಬೇಕಾಗುತ್ತೆ. ನಿರಂತರವಾಗಿ ಅವರು ಶಾಲೆಗೆ ಬರುವಂತೆ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಇರೋಂಥದ್ದು ಈ ಒಂದು ಆ್ಯಕ್ಟ್. ಲಿಂಗ ಸಮಾನತೆಯನ್ನು ಕಾಪಾಡೋದು, ಅದು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಮಾಡೋಂಥದ್ದು. ಕುಟುಂಬಗಳು ವಲಸೆ ಹೋಗುವುದನ್ನು ಸಹ ತಡೆಗಟ್ಬೋದು. ಬಾಲ್ಯ ವಿವಾಹ ಮತ್ತು ಮಕ್ಕಳ ಮಾರಾಟದ ತಡೆಗೂ ಸಹ ಅರಿವು ಮೂಡಿಸೋದು. ಮಕ್ಕಳ ರಕ್ಷಣೆಯ ಹಕ್ಕುಗಳನ್ನು ಪಂಚಾಯಿತಿಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಏನೀಗ ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, ಆ ಪ್ರದೇಶಗಳಲ್ಲಿ ಮಕ್ಕಳಿಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಆಗಲಿ ಮತ್ತೊಂದಕ್ಕಾಗಲಿ ಇವರು ಅರಿವು ಮೂಡಿಸ್ಬೇಕು. ಪಂಚಾಯಿತಿಯ ಅಧಿಕಾರಿ ಅದು ಅವರ ಕರ್ತವ್ಯವೂ ಆಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಅವರು ವರ್ಷಾಂಶ ಮಾಡಲೇಬೇಕಾಗುತ್ತೆ. ಹೀಗೆ ಈ ಆ್ಯಕ್ಟ್ ಹೇಳುತ್ತೆ. ಕೆಲವೊಂದು ನಾವು ಲೈನ್ಗಳನ್ನ ನೋಡ್ಬೋದು. ಮಕ್ಕಳ ಬಾಲ್ಯವನ್ನು ಕಾಪಾಡಿ ನಮ್ಮ ದೇಶದ ಭವಿಷ್ಯವನ್ನು ರಕ್ಷಿಸಿ. ನಮ್ಮ ಮಕ್ಕಳ ಬಾಲ್ಯ ಕಾಪಾಡ್ಕೊಬಿಟ್ರೆ ನಾವು ನಮ್ಮ ದೇಶದ ಭವಿಷ್ಯವಾಗಿ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಾವೇನು ರಕ್ಷಣೆ ಮಾಡ್ಕೋತೀವಿ ಅನ್ನೋ ಥರ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೈಯಲ್ಲಿ ಕೆಲಸವಲ್ಲ. ನಮ್ಮ ಮಕ್ಕಳ ಕೈಯಲ್ಲಿ ಈ ಏರ್ಪೋರ್ಟು ಗುದ್ಲಿ ಜಮೀನುಗಳಲ್ಲಿ ಕೆಲಸ ಮಾಡಿಸೋದು, ಅವ್ರ ಕೈಯಲ್ಲಿ ಕೆಲಸ ಕೊಡೋದಲ್ಲ ಮಕ್ಕಳಿಗೆ. ಅವ್ರ ಕೈಯಲ್ಲಿ ಕೊಡಬೇಕಾಗಿರೋದು ನಾವು ಪುಸ್ತಕಗಳು. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಶಿಕ್ಷಣ ಕೊಡದೇ ಇರುವುದು ಅಪರಾಧ ಅಂತ ಹೇಳಿ ಹೇಳ್ಬೋದು. ಈ ಒಂದು ಬಾಲ್ಯ ಭವಿಷ್ಯದ ಬೆಳಕು, ಅದನ್ನು ಕಾರ್ಮಿಕತನದಿಂದ ಕತ್ತಲೆಯಾಗಿಸಬೇಡಿ ಅಂತ ಹೇಳಿ ಕೆಲವೊಂದು ಲೈನ್ಗಳನ್ನ ನಾನು ನೋಡಿದ್ದೆ ಒಂದು ಕಡೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ಮಕ್ಕಳಿಗೆ. ಅದನ್ನು ಆ ಟೈಮಲ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ ಏನು ಹೇಳ್ತಾ ಇದ್ದಾರೆ ಏನು ಅಂತ. ಅದೇ ಒಂದು ಹಂತ ಮೀರೋದ ಮೇಲೆ ತುಂಬ ಚೆನ್ನಾಗಿ ಮುಂದೆ ಬಂದಿರೋರು ಅನ್ಕೋತಾರೆ, ನಾವು ಬಾಲ್ಯನ ಎಲ್ಲೋ ಒಂದು ಕಡೆ ಯೂಸ್ ಮಾಡಿಕೊಂಡು ಒಳ್ಳೆ ದಾರಿಲಿ ಬಂದಿದ್ದೀವಿ ಅನ್ಕೋತಾರೆ. ಆದರೆ ಮತ್ತು ಕೆಲವರು ಎಲ್ಲೋ ಒಂದು ಕಡೆ ನಮ್ಮ ಬಾಲ್ಯದಲ್ಲಿ ನಾವು ತಪ್ಪು ಮಾಡಿಬಿಟ್ಟು ನಾವು ಓದಬೇಕಾಗಿತ್ತು, ಅಥವಾ ಇನ್ನೂ ನಮ್ಮ ತಂದೆ ತಾತ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಮ ತಂದೆಯವರು ನಮ್ಮನ್ನು ಓದಿಸ್ಬೇಕಾಗಿತ್ತು, ಅವರು ಒಂದು ಸ್ವಲ್ಪ ಓದಿಸ್ಬಿಟ್ಟಿದ್ರು ನಾನು ಏನೋ ಆಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಅದರಿಂದಾಗಿ
ಈ ಬಾಲ್ಯ ಭವಿಷ್ಯದ ನಾವು ನೋಡಬೇಕಾಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಈ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಅನ್ವಯ ಈ ರೈಲು ನಿಲ್ದಾಣಗಳು, ಬೀಡಿ ತಯಾರಿಕೆ, ಸಿಮೆಂಟ್ ಉತ್ಪಾದನೆ, ಬಟ್ಟೆ ತಯಾರಿಕೆ, ಬೆಳಪ ತಯಾರಿಕೆ, ಸಿಡುಮದ್ದುಗಳ ತಯಾರಿಕೆ ಮತ್ತು ಮುಂತಾದವು ಮುಂತಾದವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವಿರುವ ಜಾಗದಲ್ಲಿ ಅಂತ ಯೋಚನೆ ಮಾಡಿದ್ರೆ ಈ ಬೇಕರಿಗಳು, ಟೀ ಅಂಗಡಿಗಳು ಮತ್ತು ಈ ವ್ಯವಸಾಯದಲ್ಲಿ ನಡೀತಾ ಇನ್ನೂ ಸಹ ದೀಚ ಪದ್ಧತಿಗಳು ನಡೀತಾ ಇದೆ. ಸೊ ಇಂಥ ನಿಯಮಗಳಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಅವರು ಕೆಲಸ ಮಾಡೋಂಗಿಲ್ಲ. ಹಾಗೆ ಈ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನ 1986ರಲ್ಲಿ ಜಾರಿಗೆ ಬಂತಾದರೂ ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನಾಗಿ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತೆ. ಈ ದಿನ ಏನು ವಿಶೇಷತೆ ಅಂತ ಅಂದರೆ ವಿಶ್ವಾದ್ಯಂತ ಬಾಲಕಾರ್ಮಿಕರ ಅವಸ್ಥೆಯ ಬಗ್ಗೆ ಜನರಿಗೆ, ಸಮಾಜಕ್ಕೆ ಅರಿವು ಮೂಡಿಸುವಂಥದ್ದು ಈ ದಿನ. ಪ್ರಪಂಚಾದ್ಯಂತ ಲಕ್ಷಗಟ್ಟಲೆ ಹುಡುಗರು ಅಥವಾ ಹುಡುಗಿಯರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ಬೋದು ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ದೀಪ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತಾರೆ. ಈಗ ಲಕ್ಷಗಟ್ಟಲೆ ಹುಡುಗಿಯರು ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸರ್ವೆಗಳ ಪ್ರಕಾರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಕೆಲವು ಸರ್ವೆಗಳು ಹೇಳ್ತಾ ಇದ್ದಾವೆ. ಯಾವ ದೇಶ ಮುಂಚೂಣಿಕೆಯಲ್ಲಿದೆ, ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ, ಆ ದೇಶದಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ ವರದಿ ಇದೆ. 5ರಿಂದ 17 ವರ್ಷದೊಳಗಿನ ಅನೇಕ ಮಕ್ಕಳು ಸಹ ಶಿಕ್ಷಣವಿಲ್ಲದೆ ಮತ್ತು ಹಾಗೆ ಸರಿಯಾದ ಆರೋಗ್ಯ ರಕ್ಷಣೆ ಇಲ್ಲದೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಬಾಲಕಾರ್ಮಿಕರಾಗಿಯೇ ಉಳಿದುಬಿಟ್ಟಿರ್ತಾರೆ. ಒಂದು ILO ಅಂತ ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ. 2007ರಲ್ಲಿ ಈ ಬಾಲಕಾರ್ಮಿಕರ ವಿರೋಧಿ ದಿನವನ್ನು ಪ್ರಾರಂಭ ಮಾಡಲಾಯಿತು. ಬಾಲಕಾರ್ಮಿಕರಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಒದಗಿಸುವುದು ಹಾಗೂ ಪ್ರಪಂಚದ ಬಾಲಕಾರ್ಮಿಕರನ್ನು ಗುರುತಿಸಿ, ಪ್ರಪಂಚದಲ್ಲಿಯೇ ಬಾಲಕಾರ್ಮಿಕರನ್ನು ಗುರುತಿಸಿ ಅವರಿಗೆಲ್ಲ ಸೌಲಭ್ಯವನ್ನು ಒದಗಿಸಿ ಮತ್ತು ಸಂಪೂರ್ಣವಾಗಿ ಬಾಲಕಾರ್ಮಿಕರನ್ನು ನಿರ್ಮೂಲನೆ ಮಾಡುವಂಥ ಉದ್ದೇಶವನ್ನು ಈ ಒಂದು ಆ್ಯಕ್ಟ್ ಹೊಂದಿದೆ. 2007ರ ILO ಅನ್ನೋದು ಅದರ ಉದ್ದೇಶವನ್ನು ಇಲ್ಲಿ ಇರುತ್ತೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇದು ಸಾಮಾನ್ಯವಾಗಿ ಹಳೆಯ ಒಂದು ಗಾದೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅದ ಕಾರಣ ಅವರಿಗೆ ಉತ್ತಮ ಶಿಕ್ಷಣ, ಉತ್ತಮ ಸೌಲಭ್ಯವನ್ನು ಒದಗಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಬಾಲಕಾರ್ಮಿಕತೆಯನ್ನು ಎಲ್ಲರೂ ವಿರೋಧಿಸೋಣ ಮತ್ತು ನಾವೆಲ್ಲರೂ ಜಾಗೃತಿ ಮೂಡಿಸೋಣ. ಮಕ್ಕಳನ್ನು ಬಲವಂತವಾಗಿ ದುಡಿಸಿಕೊಂಡು ಮಾದಕ ವಸ್ತುಗಳು, ಕಳ್ಳ ಸಾಗಾಣಿಕೆ ಮತ್ತು ಇನ್ನಿತರ ಅಕ್ರಮ ಚಟುವಟಿಕೆಗಳಿಗೆ ತಳ್ಳುವಂತಹ ಚಟುವಟಿಕೆಯ ಹಿಂದಿರುವ ಬಾಲಕಾರ್ಮಿಕರ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸೋಣ ಮತ್ತು ಈ ದಿನವನ್ನು ಗುರುತಿಸೋಣ. ಅಂದರೆ ನಾನೇನು ಹೇಳಿದೆ ಇವುಗಳು ಈ ಒಂದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅವರ ಉದ್ದೇಶ ಆಗಿರುತ್ತೆ. 2016ರಲ್ಲೂ ನಿಷೇಧ ಮತ್ತು ನಿಯಂತ್ರಣ ದಿನ ಬಂತು, ತಿದ್ದುಪಡಿ ಅಮೆಂಡ್ಮೆಂಟ್ ಪ್ರಕಾರ. ಹಾಗಾಗಿ ನಾವು ಈ ಬಾಲಕಾರ್ಮಿಕರ ಪದ್ಧತಿ, ಕಿಶೋರ ಪದ್ಧತಿಗಳನ್ನು ತಡೆಹಿಡಿಯಲು ಆದಷ್ಟು ನಮ್ಮ ಈ ಒಂದು ಸಮಾಜಕ್ಕೆ, ನಮ್ಮ ಜನಗಳಿಗೆ ಅರಿವು ಮೂಡಿಸೋಣ. ಮಕ್ಕಳ ಬಾಲ್ಯವನ್ನು ಕಾಪಾಡಿ ನಮ್ಮ ದೇಶಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಅನುವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.